30-40 ಮನೆಯಲ್ಲಿ 60,000 ಲೀಟರ್ ಕೆಪಾಸಿಟಿಯ ಮಳೆ ನೀರು ಸಂಗ್ರಹಣಾ ಟ್ಯಾಂಕ್ ಅನ್ನು ಮಾಡಿಕೊಂಡು 20 ವರ್ಷಗಳಿಂದ ಮಳೆ ನೀರು ಕುಡಿಯುವಂತ ಭೂಮಿಯಲ್ಲಿ ನದಿಗಳಿದೆ, ಕೆರೆಗಳಿದೆ, ಸರೋವರಗಳಿದೆ. ಎಷ್ಟು ನೀರನ್ನ ಭೂಗರ್ಭದಿಂದ ತೆಗೆದಿದ್ದೀನಿ. ಅಷ್ಟು ನೀರು ತುಂಬಿದ ಮೇಲೆ ದೇವರಾಜ ರೆಡ್ಡಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ಒಂದು ಆದೇಶ ಆಗಿದೆ. 2001ರಿಂದ ಇಲ್ಲಿವರೆಗೆ ಸುಮಾರು ಲಕ್ಷ ಬೋರ್ಗಳಿಗೆ ಮರುಪೂರ್ಣ ಮಾಡಿ ಬತ್ತಿ ಹೋದ ಬೋರ್ಗಳಿಗೆ ಪುನರ್ಜನ್ಮ ಕೊಡುವಂತ ಕೆಲಸವನ್ನು ಬಹಳಷ್ಟು ಮಾಡ್ತಾ ಬಂದಿದ್ದೇನೆ. 1 ಲಕ್ಷ ಬೋರ್ಗಳು ರೀಚಾರ್ಜ್ ಮಾಡಿದೆ ಆಂಧ್ರ ಪ್ರದೇಶದಲ್ಲಿ. ನಾನು ಬರೆದಂತ ಒಂದು ಪುಸ್ತಕ ಕೊಳವೆ ಬಾವಿಗೆ ಜಲ ಮರುಪೂರ್ಣ ಅಂತ ಇವತ್ತು 15 ಎಡಿಷನ್ ಪ್ರಿಂಟ್ ಆಗಿದೆ. ಆ ರೈತ ನನ್ನ ಕೊಟ್ಟಂತ ಕ್ಲೂ ಮೇಲೆ, ಚಿತ್ರಗಳ ಮೇಲೆ ಅವನೊಂದಷ್ಟು ಆಲೋಚನೆ ಮಾಡಿ ಅವ್ರ ಜಮೀನಲ್ಲಿ ಇಂಥ ಒಂದು ಪ್ರಯೋಗಗಳು ಮಾಡ್ತಾ ಹೋಗ್ಬೇಕು. ಕ್ರಮೇಣ ವಾಟರ್ ಟೇಬಲ್ ಕೆಳಗೆ ಹೋದ್ಮೇಲೆ 400 ಅಡಿ ನೋಡುವಂಥ ಮೀಟರ್ ತಂದ್ವಿ, 800 ಅಡಿ ನೀರನ್ನ ನೋಡುವಂಥ ಮೀಟರ್ ತಂದೆ, 1000 ಅಡಿ ನೋಡುವಂಥ ಮೀಟರ್ ತಗೊಂಬಂದೆ. ಒಂದು ದೊಡ್ಡ ರೆವಲ್ಯೂಷನ್ ಆಗ್ತಾ ಬಂತು. ಇಷ್ಟೆಲ್ಲ ಮಾಡ್ತಕ್ಕಂಥ ಘಟ್ಟದಲ್ಲಿ ಒಂದು 10-15 ವರ್ಷದ ಜರ್ನಿ ಆಗೋಯ್ತು. ಸುಮಾರು 99ರ ಕಾಲಘಟ್ಟದಲ್ಲಿ ಚನ್ನಗಿರಿ ತಾಲೂಕು ಕಡೆ ಅಡಿಕೆ ತೋಟದ್ದು ಮಲ್ನಾಡಿನ ಸೀಮೆಯವರು ನಮ್ಮನ್ನು ಅಪೇಕ್ಷೆ ಪಟ್ಟರು. ಚನ್ನಗಿರಿ ಅಂದರೆ ಬರೀ ಅಡಿಕೆ ಮಲ್ನಾಡು, ಸಾಗರ, ಸಿದ್ದಾಪುರ, ಹೊನ್ನಾಳಿ, ಕಡೂರು, ಬೀರೂರು ಅಲ್ಲೆಲ್ಲ ನನ್ನ ವ್ಯಾಪ್ತಿ ಬಂತು. ಅಲ್ಲೆಲ್ಲ ಸುಮಾರು ಕೆಲಸಗಳು ಮಾಡ್ತಾ ಬಂದ್ವಿ. ಅದೆಲ್ಲ ಮಾಡುವ ಕಾಲಘಟ್ಟದಲ್ಲಿ ನನಗೆ ಒಂದು ಒನ್ನೇಬಾಗಿ ಅಂತ ಒಬ್ಬ ಅವ್ರ ಹೆಸರು ಮರ್ತಿದ್ದೀನಿ, ಒನ್ನೇಬಾಗಿ ಒಬ್ಬ ರೈತರದು ಸುಮಾರು 950 ನೀರು ಬಂತು. 950 ಅಡಿವರೆಗೂ ನೀರು, 950 ನೀರು ಬಂದಾಗ ಆ ಮನುಷ್ಯ ಸ್ವೀಟ್ ತಂದು ನನ್ನ ಬಸ್ಸಲ್ಲಿ ಹೋಗಿ ಜರ್ನಿ ಮಾಡುವಂಥ ಕಾಲಘಟ್ಟದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಂದು ಸ್ವೀಟ್ನ ಬಸ್ ಸ್ಟ್ಯಾಂಡಲ್ಲಿ ಎಲ್ಲರೂ ಹಂಚ್ತಾ ಇದ್ದಾನೆ. ದೇವರಾಜ್ ಸಾಬ್ ಬಂದುಬಿಟ್ಟು ನಮಗೆ ನೀರು ಕೊಟ್ಬಿಟ್ರು ಅಂತೇಳಿ. ಅದೆಲ್ಲ ಆದಮೇಲೆ ನಮ್ಗೆ ಇಂಥವೆಲ್ಲ ಘಟನೆಗಳಾಯಿತು. ಈ ಥರದಲ್ಲಿ 1000 ಅಡಿಯಲ್ಲಿ ನೀರು ಬಂದಂಥ ಬೋರ್ವೆಲ್ಗಳು 1 ತಿಂಗಳು 2 ತಿಂಗಳಲ್ಲಿ ನಿಂತೋಯ್ತು ಅಂತ ಹೇಳ್ತಾಯಿದ್ರು. ನನಗೆ ಮನಸ್ಸಿಗೆ ಪರಿವರ್ತನೆ ಆಗ್ತಕ್ಕಂಥದ್ದೊಂದು ಕಾಲಘಟ್ಟ ಅಲ್ವ, ಏನೋ ಬದಲಾವಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ದೇವರಾಜ ರೆಡ್ಡಿ ಬರ್ತಾರೆ, ಪಾಯಿಂಟ್ ಮಾಡ್ತಾರೆ, ನೀರು ಕೊಡ್ತಾರೆ. ಕೊಟ್ಟಂಥ ನೀರು ಶಾಶ್ವತವಾಗಿ ಉಳಿತಾ ಇದೆಯಾ, ಬೇಗ ಖಾಲಿ ಆಗ್ತಿದೆಯಲ್ಲ, ಯಾಕೆ? ಕಾರಣ ಆವಾಗ ನಾನು ಅರ್ಥ ಮಾಡ್ಕೊಂಡೆ, ಭೂಮಿಲಿ ಅಂತರ್ಜಲಕ್ಕೂ ನಾವು ಹೇಳೋದು ಮ್ಯಾಚಿಂಗ್ ಆಗ್ತಾಯಿಲ್ಲ. ನೀರು ಬರಿದು ಮಾಡೋದಷ್ಟೇ ಗೊತ್ತಾಗ್ತಾಯಿದೆ. ಅಂದರೆ ನೀವು ಹೇಳೋದೇನೋ ನಾವು ಡ್ರಾ ಮಾಡ್ತಾ ಇರೋದಕ್ಕೂ ಫುಲ್ ಮಾಡ್ತಾ ಆಗ್ತಾ ಇಲ್ಲ, ಆಗಿಲ್ಲ. ಮತ್ತು ಬೋರ್ವೆಲ್ ಕೊರೆಯೋ ನೀರು ಬಂತು, 1 ವಾರಕ್ಕೆ ನೀರು ಹೋಯ್ತು ಅಂದರೆ ಏನು ಮಾಡ್ತಾಯಿದ್ದೀನಿ ನಾನು? ನನ್ನ ಜೀವನದಲ್ಲಿ ನಾನು ಬರೀ ವಿದ್ಯೆಯನ್ನು ಪ್ರಯೋಗ ಮಾಡ್ತಾಯಿದ್ದೀನಿ. ನನ್ನ ಮನಸ್ಸಲ್ಲಿ ಏನು ಗಟ್ ಫೀಲ್ ಇದೆ ಅದನ್ನ ಯೋಚನೆ ಮಾಡ್ತೀರ ಅಂತೇಳಿ ನನ್ನ ಮನಸ್ಸಿಗೆ ಆಲೋಚನೆಗಳನ್ನ ಹೊರಗೆ ತರೋಕ್ಕೆ ಯೋಚನೆ ಮಾಡಿದೆ. ಮನಸ್ಸು ಹೇಳ್ತಾಯಿತ್ತು, ನಿನ್ನ ಇಷ್ಟು ವರ್ಷ ನಿನ್ನ ನಿನ್ನ ಪ್ರಯೋಗ ಮಾಡಿದ್ದು ಸಾಕು ಈ ಭೂಮಿ ಮೇಲೆ, ಇನ್ನು ಬೋರ್ವೆಲ್ ಕೊರೆಯೋದನ್ನ ನಿಲ್ಲಿಸ್ಬಿಡು ಅಂತೇಳಿ ಮನಸ್ಸು ಸ್ಟಾರ್ಟ್ ಮಾಡ್ತು. ಆವಾಗ ನಾನು ಯೋಚನೆ ಮಾಡಿದೆ, ನಾನು ಭೂಮಿ ಮೇಲೆ ಇಷ್ಟು ಸಾವಿರ ಬೋರ್ವೆಲ್ ಕೊರೆದು ಮದರ್ ಅರ್ತ್ ಭೂಮಿಯಲ್ಲಿರ್ತಕ್ಕಂಥ ನೀರನ್ನೆಲ್ಲ ತೆಗೆದು ಖಾಲಿ ಮಾಡಿದ್ದೀನಿ. ದೇವ್ರು ಏನಾದರೂ ಇದ್ದರೆ ಶಿಕ್ಷೆ ಕೊಟ್ಟರೆ, ಅತಿ ಹೆಚ್ಚು ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ದೇವರಾಜ ರೆಡ್ಡಿ ಅಂತೇಳಿ ದೇವ್ರು ಶಿಕ್ಷೆ ಕೊಟ್ಟೆ ಅಂತೇಳಿ ನನಗೆ ಪಾಪ ಪ್ರಜ್ಞೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ಬದಿಸಿದ ನೀರಿನಲ್ಲಿ ತೆಗೆದು ಮುಂದಿನ ಪೀಳಿಗೆ ನೀರನ್ನು ನಾನೇ ತೆಗೆದಿದ್ದೀನಿ ಅಂತಂದೇಳಿ ನನಗೆ ಗೊತ್ತಾದ ಮೇಲೆ, ಇನ್ಮೇಲೆ ಭೂಮಿಯಲ್ಲಿ ಇರ್ತಕ್ಕಂಥ ನೀರು ಕೂಡ್ದು ಅಂತ ಡಿಸಿಷನ್ ತೊಗೊಂಡು ನಾನು ಬೋರ್ವೆಲ್ ತೆಗೆಯೋದನ್ನ ನಿಲ್ಲಿಸ್ತೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಇನ್ಮೇಲೆ ದೇವರಾಜ ರೆಡ್ಡಿ ಪಾಯಿಂಟ್ ಮಾಡಲಿಕ್ಕೆ ನಿಮಗೆ ಬರಲ್ಲ, ನಿಮಗೆ ಪಾಯಿಂಟ್ ಕೊಡಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಾಗ ಮನೆಯಲ್ಲೆಲ್ಲ ವಿರೋಧ ಮಾಡಿ, ನೀನು ಇಷ್ಟೆಲ್ಲ ನೇಮ್ ಇದೆ, ಫೇಮ್ ಇದೆ, ಹೆಸರಿದೆ, ಎಲ್ಲ ಇದೆ, ಯಾಕೆ ಪಾಯಿಂಟ್ ಮಾಡಲ್ಲ ಅಂತ. ಅದು ದುಡಿಮೆ ಇದೆ ಎಲ್ಲ ಇದೆಯಲ್ಲ. ನನಗೆ ಅನ್ನಿಸ್ತು, ನನ್ನ ಪ್ರೊಫೆಷನ್ ಬಗ್ಗೆ ನನಗೆ ಒಂಥರ ಜಿಗುಪ್ಸೆ ಬಂದ್ಬಿಡ್ತು. ಏನು ಬರೀ ಬರೀ ರಂಧ್ರ ಮಾಡೋದೇ ನಿನ್ನ ಉದ್ಯೋಗನ, ಭೂಮಿಯಲ್ಲಿ ನಿನ್ನ ದೇವ್ರು ಹುಡ್ಸಿರೋದು ಇದಕ್ಕೇನ? ನೀರು ತೆಗೆದು ಮಾರ್ಕೊಳ್ಳೋಂಥ ಕೆಲಸನ ಮಾಡ್ತಾಯಿದ್ದಾರೆ ರೈತರು. ನೀರು ತೆಗೆದು ಮಾರ್ತಾರೆ, ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ, ಅಡಿಕೆ ಹಾಕ್ತಾರೆ, ಭತ್ತ ಹಾಕ್ತಾರೆ, ನೀರು ತೆಗಿತಾ ಇದ್ದಾರೆ ಸುಮ್ಮನೆ. ಏನಿದು ಅಂತ ಹೇಳಿ ನನಗೆ ಒಂದು ಫುಲ್ ಸ್ಟಾಪ್ ಹೇಳ್ಬೇಕಂತ ಡಿಸಿಷನ್ ತೊಗೊಂಡು ಇನ್ಮೇಲೆ ನೀರು ಪಾಯಿಂಟ್ ಮಾಡಲ್ಲ ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದೆ. ಯಾವುದೇ ಫೋನ್ ಡೀಸ್ಗೆ 100 ಫೋನ್ ಬರೋವು, ಸರ್ ಬನ್ನಿ ನಮ್ಗೆ ಅಲ್ಲಿಗೆ ಪಾಯಿಂಟ್ ಕೊಡಿ, ಇಲ್ಲಿ ಪಾಯಿಂಟ್, ಎಲ್ಲೂ ಬರಲ್ಲ ಅಂತೇಳಿ ಅವ್ರಿಗೆ ಹೇಳಿ, ಇನ್ನೊಬ್ಬರ ಮುಖಾಂತರ ಹೇಳ್ಸೋರು, ಮನೆಗೆ ಹೇಳಿಸಿ ನಮ್ಮ ತಂದೆಯ ಮುಖಾಂತರ ಹೇಳ್ಸೋರು, ನಿಮ್ಮ ಮಗ ಯಾಕೆ ಬರ್ತಿಲ್ಲ, ಬೇಕಾದ್ರೆ ಅವ್ರು ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ, ಯಾವುದ್ರಲ್ಲಿ ಕರ್ಕೊಂಡು ಹೋಗಿ ಬರಲ್ಲ ಅಂತೇಳಿ ಎಷ್ಟು ಕೊಡ್ತೀವಿ ಏನಕ್ಕೂ ನಾನು ಕಾಂಪ್ರಮೈಸ್ ಆಗಲಿಲ್ಲ. ಸುಮಾರು 1 ವರ್ಷಗಳ ಕಾಲ ನಾನೊಂಥರ ಅಷ್ಟು ಬ್ಯುಸಿ ಇರ್ತಕ್ಕಂಥ ಪರ್ಸನ್ನು ಜಲ ಸಂರಕ್ಷಣೆ ಬಗ್ಗೆ ನನಗೆ ಮೊದಲಿಂದ ಒಲವಿತ್ತು. ಚಕ್ಡಾಮ್ ಹಾಕಿ, ಬಡ್ದು ಹಾಕಿ, ಇಂಗು ಉಂಡಿ ಮಾಡೋಂಥದ್ದು ಜನ ಕೇಳ್ತಿರ್ಲಿಲ್ಲ. ನಾನು ಇದನ್ನು ತುಂಬ ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೋರ್ವೆಲ್ಗಳಲ್ಲಿ ನೀರು ಕೊರೆದು ನೀರು ಖಾಲಿ ಮಾಡಿದ್ವಲ್ಲ, ಅದೇ ಬೋರ್ವೆಲ್ಗೆ ನೀರು ತುಂಬಿಸ್ಲಿಕ್ಕೆ ಟೆಕ್ನಾಲಜಿ ಅಂತಂದೇಳಿ ನಾನು ತಂದೆ. ಇಂಗು ಗುಂಡಿ ಮಾಡುವಂಥ ವಿಧಾನ ತಂದೆ. ಹೀಗೆ ಮಾಡಿ ಅಂತ ಹೇಳಿದ್ರು, ಯಾರು ನನ್ನ ಮಾತು ಕೇಳೋಕ್ಕೆ ರೆಡಿನೇ ಇಲ್ಲ. ಪಾಯಿಂಟಿಗೆ ಕರಿಯೋ ಇಂಟ್ರೆಸ್ಟು ಇಂಗು ಗುಂಡಿಗೆ ತೋರಿಸ್ತಾ ಇಲ್ಲ. ಅದು ನೀರು ತುಂಬಿಸ್ಲಿಕ್ಕೆ ಒಬ್ಬರು ಬರ್ತಾ ಇಲ್ಲ. 1 ವರ್ಷ ಪ್ರಯತ್ನ ಮಾಡಿದ್ದೀನಿ, ಒಬ್ಬರು ಮನೆಗೆ ಒಂದು ಇಂಗು ಗುಂಡಿ ಮಾಡ್ಸೋಕ್ಕೆ ರೆಡಿ ಇಲ್ಲ, ಯಾರು ಕನ್ವಿನ್ಸ್ ಆಗಲಿಲ್ಲ. ಅಷ್ಟು ನನಗೆ ನನ್ನ ದೇವರಾಜ ರೆಡ್ಡಿ ಅಂದರೆ ಅವರು ಹೇಳ್ತಾರೆ, ನನ್ನ ವಿಸಿಟಿಂಗ್ ಕಾರ್ಡಿಗೆ ಪೂಜೆ ಮಾಡ್ತಾರೆ ಮನೇಲಿ ದೇವ್ರ ಹತ್ರ. ಆದರೆ ಇಂಗು ಉಂಡಿ ಮಾಡಿಸಿದ್ರೆ ನನ್ನ ಮೇಲೆ ಟ್ರಸ್ಟ್ ಇಲ್ಲ ಅವ್ರಿಗೆ. ಸರ್ ಮಾಡಿಸ್ತೀನಿ ಸರ್, ಆದರೆ ಮಳೆಗಾಲ ಲೇಟ್ ಇದೆಯಲ್ಲ, ಈಗ ಫಸ್ಟ್ ನನಗೆ ಪಾಯಿಂಟ್ ಹಾಕ್ಕೊಟ್ಬಿಡಿ, ತೋಟ ಒಣಗುತ್ತೆ. ಇದೇನಪ್ಪ ಸೊಸೈಟಿ, ನನ್ನ ಯೋಚನೆ ಸರಿ ಇಲ್ವಾ?
ಈ ಸಮಾಜದ ಸರಿ ಅಂತೇಳಿ ಹಿಂಗೆ ಯೋಚನೆ ಬಂದ ಕೊನೆಗೆ ತೀರ್ಮಾನಕ್ಕೆ ಬಂದೆ ಫಸ್ಟು ಒಬ್ಬ ಬೆನಿಫಿಷಿಯರ್ನ ಇಟ್ಕೊಂಡು ಸಕ್ಸಸ್ ಮಾಡಿ ತೋರಿಸ್ಬೇಕು ಅಂತ ಡಿಸಿಷನ್ ತೊಗೊಂಡು ಸಕ್ಸಸ್ ಸ್ಟೋರೀಸ್ನ ಕ್ರಿಯೇಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಆಗ ಒಂದು 2-3 ಕೇಸ್ ಸ್ಟಡೀಸ್ ಬಂತು. ಬತ್ತೋದಂಥ ಬೋರ್ಗಳಲ್ಲಿ ನೀರು ಯಾವಾಗ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಜನಗಳು ಆವಾಗ ಒಲವು ಬಂದಾದಮೇಲೆ ಆವಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಬೇರೆ ರೈತರಾಗ್ಬೋದು, ಆವಾಗ ನಮಗೆ ಇಂಗು ಗುಂಡಿ ಮಾಡಿಸ್ಬೇಕು, ಬೋರ್ ಕೊರ್ಸೋದು ತಪ್ಪು ಅಂತ ಗೊತ್ತಾದಮೇಲೆ ಇದಕ್ಕೆ ಒಲವು ಬಂತು. ಇವತ್ತು ತುಂಬ ಅದು ಪಾಪ್ಯುಲರ್ ಆಗಿಬಿಟ್ಟಿದೆ. ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ 2001ರಿಂದ ಇಲ್ಲಿವರೆಗೆ ಸುಮಾರು ಲಕ್ಷ ಬೋರ್ಗಳಿಗೆ ಮರುಪೂರ್ಣ ಮಾಡಿ ಬತ್ತಿ ಹೋದ ಬೋರ್ಗಳಿಗೆ ಪುನರ್ಜನ್ಮ ಒಂದು ಕೊಡುವಂಥ ಕೆಲಸವನ್ನು ಭಾಳಷ್ಟು ಮಾಡ್ತಾ ಬಂದಿದ್ದೀನಿ. ಲಕ್ಷಾಂತರ ಬೋರ್ವೆಲ್ಗಳಿಗೆ ರೀಚಾರ್ಜ್ ಅಂದರೆ ಲಕ್ಷಾಂತರ ಕೊಡಿಸಿದ್ದೀರಿ, ಅಷ್ಟೇ ಲಕ್ಷಾಂತರ ಬೋರ್ವೆಲ್ಗಳು ರೀಚಾರ್ಜ್ ಮಾಡುವಂಥ ಕೆಲಸ. ಆಂಧ್ರ ಸರ್ಕಾರದಲ್ಲಿ 2011ನೇ ಇಸ್ವಿಯಲ್ಲಿ ಒಂದು ಇಂದಿರಾ ಜಲಪ್ರಭಾ ಅಂತ ಒಂದು ಸ್ಕೀಮ್ ಇತ್ತು ಆಂಧ್ರದಲ್ಲಿ. ಬಡವರಿಗೆ ಬೋರ್ಗಳು ಹಾಕಿ ಕೊಡುವಂಥ ಸ್ಕೀಮ್ ಇತ್ತು. ಆ ಎಲ್ಲ 1 ಲಕ್ಷ ಬೋರ್ಗಳು ಮರುಪೂರ್ಣ ಮಾಡಲಿಕ್ಕೆ ನಾನೇ ಟೆಕ್ನಿಕಲ್ ಅಡ್ವೈಸರ್ ಆಗಿದ್ದೆ. ಆಗ ಅಲ್ಲಿನ ಮುಖ್ಯಮಂತ್ರಿ ಕಿರಣ್ ಕುಮಾರ್ ರೆಡ್ಡಿ ಅವರು ಫಸ್ಟ್ ಹೇಳಿದರು ನನಗೆ ಒಂದು ಇಂಗುಗುಂಡಿ ಕಾನ್ಸೆಪ್ಟ್ ತೋರಿಸಿ ಅಂತ. ಮುಖ್ಯಮಂತ್ರಿಯವರು ಇಂಗುಗುಂಡಿ ಹತ್ರ ಅರ್ಧ ಗಂಟೆ ನಿಂತಿದ್ದಾರೆ. ಅರ್ಧ ಗಂಟೆಗಳ ಕಾಲ ಅವ್ರ ಜೊತೆಗೆ ಇಡೀ ಕ್ಯಾಬಿನೆಟೇ ಇದೆ. ಬಂದು ಮುಖ್ಯಮಂತ್ರಿಯವರು ನಾನೇನು ಭಾಷಣ ಮಾಡ್ತೀನಿ ಕೇಳ್ತಾ ಇಲ್ಲ, ನನಗೆ ಈ ಡೌಟ್ಸ್ಗಳಿಗೆಲ್ಲ ಉತ್ತರ ಕೊಡುವಂತ ಕೇಳ್ಕೊಂಡಿದ್ದಾರೆ. ಪಾಯಿಂಟ್ ಹಾಕೊಂಬಂದಾರೆ. ಈ ಗುಂಡಿ ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಎಷ್ಟು ರಂಧ್ರಗಳು ಮಾಡಬೇಕು, ಹಾಕಿರೋ ಫಿಲ್ಟರ್ ಹೆಂಗಿರಬೇಕು, ಎಲ್ಲ ಕೇಳಿ ಕೊನೆಗೆ ಎಲ್ಲ ಆದಮೇಲೆ ಅವ್ರು ಹೇಳಿದ್ರು ನಾನು 1 ಲಕ್ಷ ಜನಗಳಿಗೆ ಇಂಗು ಗುಂಡಿ ಮಾಡಿಸ್ಕೊಡ್ಬೇಕು ಸರ್ಕಾರದಿಂದ, ನೀವು 50,000 ರೂಪಾಯಿ ಒಂದು ಇಂಗು ಗುಂಡಿ ಹೇಳ್ತೀರಾ, ಇನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಅಂತ ಮುಖ್ಯಮಂತ್ರಿ ಕೇಳೋರು. ಕೆರೆಗಳನ್ನು ನಿರ್ಮಾಣ ಮಾಡ್ತೇವೆ, ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡ್ತೇವೆ, ವಾಟರ್ ಬಾಡೀಸನ್ನು ಕ್ರಿಯೇಟ್ ಮಾಡ್ತೇವೆ ನಮಗೆ ಕೃಷಿ ಭೂಮಿಯಲ್ಲಿ. ಯಾಕಂದರೆ ಅವರು ಒಂದು 10,000 ಕಡಿಮೆ ಆದರೂ ಎಷ್ಟೋ ಕೋಟಿಗಳು ಆಗುತ್ತೆ ಅಂತ. ಸರ್ ನಿಮ್ಮ ಆಂಧ್ರದಲ್ಲೂ ಬರಗಾಲ ಇದೆ, ನೀವು ಇಂಗು ಗುಂಡಿಗಳು ಸೈಜ್ ಚಿಕ್ಕದು ಮಾಡಿದ್ರೆ ನಿಮ್ಮಲ್ಲೂ ರಿಸಲ್ಟ್ ಬರಲ್ಲ, ಹಂಗಾಗಿ ನೋ ಕಾಂಪ್ರಮೈಸ್ ಅಂತೇಳಿ ಇವತ್ತು ಅವೆಲ್ಲ ನಮಗೊಂದು ಮಾಡಲ್ಸ್ ಅಂತ ಹೇಳಿ ಆಂಧ್ರದಲ್ಲಿ ಸಾವಿರಾರು ಮಾಡಿದ್ದೀರಿ. 1 ಲಕ್ಷ ಬೋರ್ಗಳು ರೀಚಾರ್ಜ್ ಮಾಡಿದ್ರು ಆಂಧ್ರ ಪ್ರದೇಶದಲ್ಲಿ 2011ರಲ್ಲಿ. ಇಂದಿರಾ ಜಲಪ್ರಭಾ ಅಂತ 1800 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು. ನೀವು ಉಸ್ತುವಾರಿ? ನಾನೇ ಬೋರ್ವೆಲ್ ರೀಚಾರ್ಜ್ಗೆ ಅವರು ಬೋರ್ವೆಲ್ ಹಾಕಿ ಪಂಪ್ ಹಾಕಿ ಡ್ರಿಪ್ ಇರಿಗೇಷನ್ ಹಾಕಿ ಒಟ್ಟು ತೋಟಗಾರಿಕೆ ಬೆಳೆಗಳನ್ನ ಬಡವರಿಗೆ ಮಾಡಿಕೊಡ್ಬೇಕಂತ ಸ್ಕೀಮ್ ಅದು. ಆ ಥರದಲ್ಲಿ ನಮ್ಮ ದೇಶದಲ್ಲಂತೂ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಆಗಿದೆ. ಬೇರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ನಾನು ಕೆಲಸ ಮಾಡ್ತಾ ಬಂದೆ. ಇವತ್ತು ನಾನು ಬರೆದಂಥ ಪುಸ್ತಕಗಳು ಅಷ್ಟು ಪಾಪ್ಯುಲರ್ ಆಗಿದೆ. ನಾನು ಬರೆದಂಥ ಒಂದು ಪುಸ್ತಕ ಕೊಳವೆ ಬಾವಿಗೆ ಜಲ ಮರುಪೂರ್ಣ ಅಂತ ನವ ಕರ್ನಾಟಕ ಪಬ್ಲಿಕೇಶನಿಂದ ಬರೆದಂಥದ್ದು. ಇವತ್ತು 15 ಎಡಿಷನ್ ಪ್ರಿಂಟ್ ಆಗಿದೆ. ಜಸ್ಟ್ ಒಂದು ಮಸಾಲೆ ದೋಸೆ ಖರ್ಚಲ್ಲಿ ನಮ್ಮ ಪುಸ್ತಕ ಸಿಗುತ್ತೆ. ಒಂದು ಪಿಜ್ಜಾ ಬರ್ಗರ್ 250 ರೂಪಾಯಿ ಕೊಡ್ತೀವಿ, 50 ರೂಪಾಯಿಗೆ ನಮಗೆ ಪುಸ್ತಕ ಸಿಗುತ್ತೆ. ಈ ಪುಸ್ತಕವನ್ನು ನಮ್ಮ ಕನ್ನಡ ಸಮ್ಮೇಳನಗಳಲ್ಲಿ ಎಲ್ಲೋ ಬೈ ಮಾಡ್ತಾರೆ, ಕೊಳವೆ ಬಾವಿ ಮರುಪೂರ್ಣ ತಗೊಳ್ಳೋ ಇದೊಂದು ಪುಸ್ತಕ ಅಂತಾರೆ. ತಗೊಂಡಾದ್ಮೇಲೆ ಮನೇಲಿ ಒಂದು ಪೇಜ್ ತಿರುಗಿಸಿ ಓದಿದ ಮೇಲೆ ಆ ರೈತನಿಗೆ ಒಂದಷ್ಟು ಅವ್ರದ್ದೇ ಒಂದು ಕಲ್ಪನೆ ಬರಬೇಕು. ಆ ರೈತ ನನ್ನ ಕೊಟ್ಟಂಥ ಕ್ಲೂ ಮೇಲೆ ಚಿತ್ರಗಳ ಮೇಲೆ ಅವನೊಂದಷ್ಟು ಆಲೋಚನೆ ಮಾಡಿ ಅವ್ರ ಜಮೀನಲ್ಲಿ ಇಂಥ ಒಂದು ಪ್ರಯೋಗಗಳು ಮಾಡ್ತಾ ಹೋಗಬೇಕು. ಎಲ್ಲದಕ್ಕೂ ನನಗೆ ಫೋನ್ ಮಾಡಿ ನಾನು ಬರಬೇಕು ಅಂತ ನನ್ನ ಉದ್ದೇಶ ಇಲ್ಲ. ಪ್ರತಿಯೊಬ್ಬರೂ ಜಲ ಯೋಧರಾಗಬೇಕು ಅನ್ನೋದು ನನ್ನ ಉದ್ದೇಶ. ಅವರು ಇಂಗುಗುಂಡಿ ಮಾಡ್ಕೊಂಡು 5 ವರ್ಷ ಆದಮೇಲೆ ಒಂದು ಪತ್ರ ಬರೀತಾರೆ, ಸರ್ ಇಂಥ ನಾನು ಶಿಗ್ಗಾಂವ್ ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ತೊಗೊಂಡೆ, ಆವಾಗ 35 ರೂಪಾಯಿ ಪುಸ್ತಕ ಇತ್ತು, ಪುಸ್ತಕದಲ್ಲೇ ಇತ್ತು, ನಾನು ಈ ಥರ ಮಾಡಿಬಿಟ್ಟು ನನ್ನ ಬೋರ್ಗೆ ಇಂಗುಗುಂಡಿ ಮಾಡಿ ನೀರು ಇಂಗಿಸಿದ್ದೀನಿ ಸರ್, ಇಂಥ ಬರಗಾಲದಲ್ಲಿ ನನ್ನ ಬೋರ್ 2.5 ಇಂಚ್ ನೀರು ಬರುತ್ತೆ ಅಂತಂದೇಳಿ ಪತ್ರ ಬರೀತಾರಲ್ಲ, ಆ ಖುಷಿ ಇದೆಯಲ್ಲ, ನೀವು ಲಕ್ಷಗಳು ಕೊಟ್ಟರು ನನಗೆ ಖುಷಿ ಸಿಗಲ್ಲ ಅಂತ ಒಂದು ಫೀಡ್ಬ್ಯಾಕ್ ಏನಿದೆಯಲ್ಲ, ಈ ಥರ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡು ನಮ್ಮದು ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿದೆ ಸಾಕಷ್ಟು ಪಾಪ್ಯುಲರ್ ಆಗಿದೆ. ಈ ಥರದಲ್ಲಿ ಜನಗಳಿಗೆ ಅವ್ರನ್ನೇ ಹೀರೋಸ್ ಮಾಡಕ್ಕೆ ಕೊಟ್ಟಿದ್ದೀನಿ. ಎಲ್ಲದಕ್ಕೂ ಎಲ್ಲರೂ ಹೇಳ್ತಾರೆ, ರೆಡ್ಡಿ ಅವರೇ ನೀವು ಎಂತ ಮಾರ್ಯಾರೆ, ನೀವು ಇಂಗುಗುಂಡಿ 3 ಮೀಟ್ರ್ ಉದ್ದ 3 ಮೀಟರ್ಗಳ ಆಳು ಹೇಳ್ತೀರಾ, ಇಷ್ಟು ರಂಧ್ರಗಳು ಮಾಡಿ ಹೇಳ್ತೀರಾ, ಇಷ್ಟು ಫಿಲ್ಟರ್ ಹಾಕಿ ಹೇಳ್ತೀರಾ, ಇಷ್ಟು ದಪ್ಪ ಕಲ್ಲು ಜಲ್ಲಿ ಹಾಕಿ ಅಂತ ಹೇಳ್ತೀರಾ, ಇದು ನಿಮ್ಮನ್ನು ಯಾರು ಕರೀತಾರೆ, ನೀವೆಲ್ಲ ಪೇಟೆಂಟ್ ಎಲ್ಲ ಹಿಂಗೆ ಮಾರ್ಕೊಂಡು ಹೋಗ್ಬಿಟ್ರೆ ಕೊಡ್ತೀವಿ ಅಂತ ಎಷ್ಟೋ ಜನ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಸ್ನೇಹಿತರು ಹೇಳ್ತಾರೆ. ರೆಡ್ಡಿ ಅವರು ನೀವು ಎಂಥ ನಿಮ್ಮ ಮಂಡೆ ಇಲ್ಲ ಸರಿ ಇಲ್ವಾ, ನೀವು ಪೇಟೆಂಟ್ ಮಾಡೋದು ಬಿಟ್ಟು ಪುಸ್ತಕದಲ್ಲೇ ಬರೆದು ಬಿಟ್ಟಿದ್ದೀರಾ, ಯೂಟ್ಯೂಬಲ್ಲೇ ಹೇಳ್ತೀರಾ, ಎಲ್ಲ ಕಡೆ ಹಿಂಗೆ ಭಾಷಣ ಮಾಡೋದು, PPT ಅಂತೂ ಇನ್ನೂ ವಿವರವಾಗಿ ಹೇಳ್ತೀರಾ, ನೀವು ಅಂತಂತಾರೆ. ನಾನು ಏನೂ ಅಲ್ಲ, ಅವರು ಕೊಟ್ಟಂಥ ವಿದ್ಯೆನ ನಾವು ಮತ್ತೆ ಮಾಡಬೇಕಲ್ಲ. ಯಾಕಂದ್ರೆ ನಾನು ಆಗಲೇ ಒಂದು ಮಾತು ಹೇಳಿದೆ, ಎಷ್ಟು ನೀರನ್ನು ಭೂಗರ್ಭದಿಂದ ತೆಗೆದಿದ್ದೀನಿ, ಅಷ್ಟು ನೀರು ತುಂಬಿದ ಮೇಲೆ ದೇವರಾಜ ರೆಡ್ಡಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ಒಂದು ಆದೇಶ ಆಗಿದೆ. ಎಸ್, ಹಾಗಾಗಿ ಆ ಕಾನ್ಸೆಪ್ಟನ್ನ ರೀಚ್ ಮಾಡಬೇಕಲ್ಲ. ಅದೇ ಥರ ದೇವರಾಜ ರೆಡ್ಡಿ ಅವ್ರದ್ದು ಹೆಂಗೆ ಪಾಪ ಪ್ರಜ್ಞೆ ಇದೆಯೋ, ನಮ್ಮ ಇಡೀ ಮನುಕುಲದ ಎಷ್ಟು ಜನಗಳು ಏನಿದಾರಲ್ಲ, ನೀವು ಎಷ್ಟು ಬೋರ್ಗಳು ಕೊಡ್ತೀರಿ ನಿಮ್ಮ ಜಮೀನಲ್ಲಿ ನಿಮ್ಮ ಮನೆಗೆ, ಅಷ್ಟು ನೀವು ನೀರನ್ನು ಭೂಮಿಗೆ ವಾಪಸ್ ಕೊಟ್ಟು ನಿಮಗೂ ಪರಿಹಾರ ಮಾಡ್ಕೊಳ್ಳಿ ಅನ್ನೋದು ಒಂದೊಂದು ಸಂದೇಶ ಆಗುತ್ತೆ. ಸೊ ಆಕ್ಚುಲಿ ಬೋರ್ ಕೊಡ್ತಾ ಇದ್ದಾರೆ ಪಾಪ, ಸೊ ಅದನ್ನು ಕಳ್ಕೋಬೇಕು ಅಂದರೆ ವಾಪಸ್ ನೀರು ತುಂಬಿಸ್ಬೇಕು. ಅಲ್ಲ, ನಾವು ಯಾಕೆ ಭೂಮಿನ ತೆಗಿಯೋಕ್ಕೆ ರೈಟ್ಸ್ ಇಲ್ಲ. ಕರೆಕ್ಟ್. ಭೂಗರ್ಭದ ನೀರನ್ನು ನೀವು ಮುಟ್ಲಿಕ್ಕೆ ರೈಟ್ಸ್ ಇಲ್ಲ. ಮೇಲಿಂದ ಬೇರಂತ ನೀವೇನ ಮಾಡ್ಕೊಳ್ಳಿ, ನಿಮ್ಮ ಜಮೀನಲ್ಲಿ ಬಿದ್ದನ್ನು ನಾನು ಹೇಳಿದ್ನಲ್ಲ, 1 ಎಕರೆ 35 ಲಕ್ಷ, ಆ ನೀರು ನೀವು ಖರ್ಚು ಮಾಡಿ ಏನನ್ನು ಮಾಡಿ, ನೀವು ಭೂಮಿ ಒಳಗೇ ನೀರನ್ನು ನೀವು ಅದೇ ಥರ ಖರ್ಚು ಮಾಡಿದ್ರೆ, ಹಾಗಾಗಿ ಅದಕ್ಕೂ ರೈಟ್ಸ್ ಇಲ್ಲ. ಭೂಮಿ ಮೇಲೆ ಮನುಷ್ಯ ಬೋರ್ವೆಲ್ ಆ ಪದನೇ ಹೇಳುತ್ತೆ, ಬೋರ್ವೆಲ್, ಅದು ಆ್ಯಕ್ಚುಲಿ ಅದು ಒಳ್ಳೇದಕ್ಕೆ ಬಂದಿಲ್ಲ, ಅದು ಹಾಗಾಗಿ ರಂಧ್ರ ಕೊಡೋದು ನೀರೆತ್ತು ಅಂತ. ಅದಕ್ಕೆ ಒಂದು ನಮ್ಮ ಡೈಲಾಗ್ ಹೇಳ್ತೀವಿ ನಾವು,
ಕಾರು, ಬಾರು, ಬೋರು. ಕೆಲವ್ರಿಗೆ ಕಾರ್ ಕೊಳ್ಳೋ ಹುಚ್ಚು. ಯಾವ್ದಾದ್ರು ಹೊಸ ಮಾಡೆಲ್ ಬ್ರ್ಯಾಂಡ್ ಬಂದ ತಕ್ಷಣ ತಳ್ಳು ತರಬೇಕಂತ. ಇನ್ನು ಬಾರು, ಜೀವನದಲ್ಲಿ ಯಾರೂ ಬಾರ್ ಮೆಟ್ಲೆ ಹತ್ತಿರಲ್ಲ. ಅಕಸ್ಮಾತ್ ತಪ್ಪಿ ಯಾರೋ ಸ್ನೇಹಿತರ ಜೊತೆ ಒಂದು ದಿವಸ ಮೆಟ್ಲು ಹತ್ತಿದ ಅಂದ್ಕೊಳ್ಳಿ, ಜೀವನ ಪರ್ಯಂತ ಬಾರ್ ಮೆಟ್ಲು ಹತ್ತಾ ಇರಬೇಕು. ಇನ್ನು ಬೋರು, ನಮಗೆ ಕೃಷಿ ಮಳೆ ಆಶ್ರಿತ ಕೃಷಿ ಮಾಡ್ತಾ ಇರ್ತೀವಿ, ಒಂದು ಬೋರ್ವೆಲ್ ಹಾಕ್ಸ್ತೀವಿ, ನೀರು ಬರ್ತದೆ, ತೋಟ ಮಾಡ್ತೀವಿ, ನೀರು ಕಡಿಮೆ ಆಯಿತು, ಏನು ಮಾಡ್ತೀವಿ? ಸ್ನೇಹಿತ ಹೇಳ್ತಾರೆ ರೀಬೋರ್ ಮಾಡು ಅಂತಾರೆ. ಸರ್ ರೀಬೋರ್ ಆಯಿತು, ಅದು ಬರಲಿಲ್ಲ, ಏನು ಮಾಡ್ತೀವಿ? ಹಾಕೋ ಇನ್ನೊಂದು, ಆಯಿತು ಇನ್ನೊಂದು ಹಾಕಿ, ಅದು ಫೇಲ್ ಆಯಿತು, ಮತ್ತೆ ಇನ್ನೊಂದು ಹಾಕು. ಏನಿದು? ಇನ್ನೊಂದು ಹಾಕು, ಇನ್ನೊಂದು ಹಾಕಿ ನಾವು ವಾಟರ್ ಬಾಟ್ಲ ತಗೊಂಡು ಇನ್ನೊಂದು ಬಾಟ್ಲ್ ಮಾಡೋದಕ್ಕೆ ಏನು ಭೂಮಿ ಏನಂತ ಅಂದ್ಕೊಂಡಿದ್ದೀರಿ? ಖಂಡಿತ ಈ ಥರ ತಪ್ಪುಗಳು ನಾವು ಮಾಡೋದು ಬೇಡ. ಹಾಗಾಗಿ ಕಾರು, ಬಾರು, ಬೋರಿಂದ ಹೋಗೋದು ಇಲ್ದಂಗೆ ನೀರನ್ನ ಹಿಡೀರಿ, ಮಳೆ ನೀರು ಹಿಡೀರಿ. ಎಷ್ಟೊಂದು ರಾಜ್ಯಗಳಲ್ಲಿ ಬೇರೆ ಬೇರೆ ತಮಿಳ್ನಾಡಲ್ಲಿ ಪಾಲಿಸಿ ಬಂದಿದ್ದಕ್ಕೆ ನೋಡಿ, ತಮಿಳ್ನಾಡು ಜನ ಜಾಗೃತರಾಗಿ ಏನು ಪಾಲಿಸಿ ಬಂದಿದೆ ಇಲ್ಲಿ? ಜಯಲಲಿತಾ ಅವರು CM ಆಗಿದ್ದ ಪೀರಿಯಡಲ್ಲಿ 2003 ಒಂದು ಪಾಲಿಸಿ ತಂದರು. ಚೆನ್ನೈನಲ್ಲಿ ಫಸ್ಟ್ ಚೆನ್ನೈಗೆ ತಂದರು. ಚೆನ್ನೈನಲ್ಲಿ ನಿಮ್ಮ ಸೂರ್ಯನ ಮೇಲೆ ಬೀಳುವಂಥ ಅಷ್ಟು ಮಳೆ ನೀರನ್ನು, ಬಿಳಿ ನೀರನ್ನು, ಪೈಪ್ ಮುಖಾಂತರ ಬರುವಂಥ ಮಳೆ ನೀರನ್ನ ನಿಮ್ಮಲ್ಲಿ ಬಾವಿ ಇದ್ದರೆ ಬಾವಿಗೆ ಬಿಡಿ, ಬೋರ್ ಇದ್ದರೆ ಬೋರಿಗೆ ಬಿಡಿ, ಸಂಪ್ ಟ್ಯಾಂಕ್ ಇದ್ದರೆ ಸಂಪ್ ಟ್ಯಾಂಕ್ ಬಿಡಿ. ಅದು ಯಾವುದೂ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ಒಂದು ಸಣ್ಣ ಇಂಗು ಬಾವಿ ಮಾಡಿ ನೀರನ್ನ ಭೂಮಿಗೆ ಹಿಂಗಿಸಿ, ನಿಮ್ಮ ಮನೆಯ ಮಳೆ ನೀರನ್ನ ಚರಂಡಿಗೆ ಬಿಡಂಗಿಲ್ಲ ಅಂತ ಕಾನೂನು ತಂದು 14 ಕಡೆ ಆಳದಿಂದ ಇರುವಂತಹ ಒಂದು ಫಿಲ್ಟರ್ ಬೋರ್, ಮರಳು ಬೋರ್ ಅಂತ ಕರೀತಕ್ಕಂಥ ಬೋರಿಂದ ಇಷ್ಟು ನೀರು ಬರ್ತಾ ಇದೆ. ಆ ಥರ ಕಾನೂನು ತಂದಾದ್ಮೇಲೆ ಅಲ್ಲೂ ಗೊತ್ತಲ್ಲ, ನಾವೆಲ್ಲ ಒಂದೇ ಬಾಯಿ ಅವರು ನಾವೇನೆಲ್ಲ ಒಂದೇ ಯೋಚನೆಗಳಲ್ಲ. ಅವರು ನಮ್ಮ ಥರ ಒಂದು ಕಾಲು ಭಾಗ ಜನ ಮಾಡ್ಕೊಂಡು ನಮ್ಮ ಕಾಲು ಭಾಗ ಮಾಡಲೇ ಇಲ್ಲ. ಮತ್ತೊಂದು ಕಾನೂನು ತಂದರು, ಇದನ್ನು ಮಾಡಿದ್ರೆ ನಿಮ್ಗೆ ಸ್ಯಾನಿಟರಿ ಡಿಸ್ಕನೆಕ್ಟ್ ಮಾಡಿಬಿಡ್ತೀವಿ ಅಂತಂದು. ಸೂಪರ್. ಸ್ಯಾನಿಟರಿ ಡಿಸ್ಕನೆಕ್ಟ್ ಅಂದ ತಕ್ಷಣ ಜನ ಅಲರ್ಟ್ ಆದರು. ನಾವು ಬೆಂಗಳೂರಿನ ಪೈಪ್ಸು ಫಿಟ್ಟಿಂಗ್ಸಲ್ಲಿ ತಮಿಳ್ನಾಡಿಗೆ ಹೋಗ್ತಾಯಿತ್ತು. ಅಲ್ಲೋಗಿ ಕೆಲಸಗಳು ಮಾಡುವಂಥ ಕೆಲಸಗಳಾಯಿತು. ಸುಮಾರು ಒಂದು 80 ಗೊತ್ತಲ್ಲ ಕ್ವಾಲಿಟಿ ಎಷ್ಟು % ಅನ್ನೋಕ್ಕಿಂತಲೂ ಎಲ್ಲರೂ ವಾರ್ಫು ಟೈಪ್ ಕೆಲಸ ಆಗಿದ್ದಕ್ಕೆ ಇವತ್ತು ಚೆನ್ನೈನ ಎಷ್ಟೋ ಪ್ರದೇಶಗಳಲ್ಲಿ ಜಲಮಟ್ಟ ಬಾವಿಯಲ್ಲಿ ಸಿಕ್ಕಷ್ಟು ನೀರು ಬಂದಿದೆ. ಬಿಕಾಸ್ ಪ್ರತಿ ಮನೆಯವರು ಪಾಲಿಸಿಗಳು ಬೇಡ ಸರ್. 50% ಆಫ್ ಪಾಪ್ಯುಲೇಷನ್ ಮಾಡಿದ್ರು ಕೂಡ ಎಷ್ಟು ದೊಡ್ಡ ಬದಲಾವಣೆಗಳಿರುತ್ತಲ್ಲ. ನಾವು ಬೆಂಗಳೂರಿನ ಕೇಪ್ ಟೌನ್ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ನಾವು ವೈಭವೀಕರಣ ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ಬೀಳುವಂಥ ನೀರನ್ನ, ನಮ್ಮ ಚಾವಣಿ ನೀರನ್ನ ಬರುವಂಥ ನಮ್ಮಲ್ಲಿ ಇಡದಾರೆ. ಬೆಂಗಳೂರಿನಲ್ಲಿ 30-40 ಜಾಗದಲ್ಲಿ ಒಂದು ವರ್ಷಕ್ಕೆ 1,20,000 ಲೀಟರ್ ನೀರು ಸಿಗುತ್ತೆ. ಮಳೆ ನೀರು 1,20,000 ಲೀಟರ್ ನೀರು 30-40ರಲ್ಲಿ 60-40 ಆದರೆ 2,40,000 ಲೀಟರ್ ನೀರು ಸಿಗುತ್ತೆ ಸರ್. ಬರೀ 30-40 ತಗೊಂಡ್ರೆ 1,00,000 ಲೀಟರ್, 1,20,000 ಲೀಟರ್ ಅವರೇಜ್ ರೈನ್ಫಾಲ್. ಕೆಲವು ವರ್ಷದಲ್ಲಿ ಅದು 1,50,000 2 ಲಕ್ಷ ಆಗಿಬಿಡುತ್ತೆ ಸರ್. ಒಂದು ಟ್ಯಾಂಕರ್ 5,000 ಲೀಟರ್ ಇಟ್ಕೊಂಡ್ರೆ ಸರ್ 25-30 ಟ್ಯಾಂಕರ್ ನೀರು ನಮ್ಮ ಟೆರೆಸ್ ಮೇಲೆ ಬರ್ತದೆ. ಅದಕ್ಕೆ ನಾವು ಮನುಷ್ಯ ಬೋರ್ ಇಲ್ಲದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಸೃಷ್ಟಿಯಲ್ಲಿ ಇರ್ತಕ್ಕಂಥ ನಿಯಮಗಳು. ನಮ್ಮ ಮಂಡೆಯಲ್ಲಿ ಏನಂದರೆ ನೀರಲ್ಲಿ ಅಂದರೆ ಬೋರ್ವೆಲ್ ಕೊರೆದು ಅಲ್ಲಿಂದ ನೀರು ತೆಗಿಬೇಕಂತ ನಮ್ಮ ಇದರಲ್ಲಿ ಬಂದಿದೆ. ನಾವೇ ಅನ್ಕೊಂಡಿದ್ದೀವಿ ಬೋರ್ವೆಲ್ ಭೂಮಿ ಒಳಗಡೆ ಅನ್ಲಿಮಿಟೆಡ್ ನೀರಿದೆ ಅಂತ ಅನ್ಕೊಂಡ್ಬಿಟ್ಟು. ಎಷ್ಟು ನೀವು ಕೇಳುವಂಥ ಒಂದೊಳ್ಳೆ ಪ್ರಶ್ನೆ ಕೇಳಿದೆ. ಭಾಳಷ್ಟು ಜನ ನಮ್ಮ ಕಲ್ಪನೆ ಏನಾಗಿದೆ ಅಂದರೆ ಭೂಮಿಯಲ್ಲಿ ನದಿಗಳಿದೆ, ಕೆರೆಗಳಿದೆ, ಸರೋವರಗಳಿದೆ, ಸಮುದ್ರ ಇದೆ, ಎಷ್ಟು ಬೇಕಾದ್ರೂ ನೀರು ತೆಗಿತಾ ಇರ್ಬೋದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಖಂಡಿತ ನಮ್ಮ ಭೂಮಿಯಲ್ಲಿ ಕೆರೆಗಳಿಲ್ಲ, ಡ್ಯಾಮ್ಗಳಿಲ್ಲ, ಸರೋವರಗಳಿಲ್ಲ, ಯಾವುದೂ ಇಲ್ಲ. ಕಲ್ಲಿನ ಪೊಟರೆ ಒಳಗಿರ್ತಕ್ಕಂಥ ಬಿರುಕುಗಳಲ್ಲಿ ನೀರು ಸಂಗ್ರಹ ಆಗಿದೆ ಬಿಟ್ಟರೆ ಯಾವುದೂ ನೀವು ತೊರೆಗಳು, ಹಳ್ಳ ಇದೆ, ಅದು ಯಾವುದೂ ಸುಳ್ಳು. ಅಂಥದ್ದು ನಂಬಿಕೆಗಳು ನಮ್ಮನ್ನು ತಪ್ಪು ದಾರಿಗೆ ಹೋಗ್ಲಿಕ್ಕೆ ಕಾರಣ ಆಗಿದೆ. ಎಷ್ಟೋ ಜನ ಕೇಳ್ತಾರೆ ಇವತ್ತು, ಸರ್ ಭೂಮಿಯಲ್ಲಿ ನದಿ ಹಿಂಗೆ ಹೋಗಿದೆಯಾ? ಯಾವುದೂ ನದಿನೇ ಇಲ್ಲ. ತುಂಬ ಜನ ಇದು ಹೇಳ್ತಾರೆ ಸರ್. ಇವ್ರು ನಮ್ಮ ತೋಟಕ್ಕೆ ಹಾಕಿದಾಗ ಹೇಳಿದ್ರು ಒಬ್ಬ ನದಿ ನೋಡಿ ಇಲ್ಲಿ ಹೋಗ್ತದೆ ಅಂತ ಆ ಥರ. ಬಟ್ ಅಂದರೆ ನೀರಿನ ಅರಿವುಗಳ ದಿಕ್ಕು ಹೇಳ್ತೀವಿ ಅಷ್ಟೇ. ದ ವೇ ಇಟ್ ಇಸ್ ಈ ಥರ. ಅಣ್ಣ ಏನು ನಿಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ಮೆಹಬೂಬ್ ಅಂತ. ಯಾವ ಊರವರು? ಸೋಲೂರು. ಇದೇ ಊರಿನವರು? ಹೌದು. ಏನು ಮಾಡ್ತಿದ್ದೀರಾ ಇಲ್ಲಿ? ಇಲ್ಲಿ ಮಾವಿನಕಾಯಿ ಕೇಳೋಕೆ ಬಂದಿದ್ದೀವಿ ಸರ್. ಮಾವಿನ ತೋಟ ತೊಗೊಂಡಿದ್ದೀವಿ. ಮಾವಿನ ತೋಟ ಕಾಯಿ ಕೇಳೋಕೆ ಬಂದಿದ್ದೀವಿ. ಸೊ ಇದು ಬೇರೆಯವ್ರ ತೋಟ ನೀವು ಪರ್ಚೇಸ್ ಮಾಡಿ ಅಂದರೆ ಇದು ಫಲ? ಹೌದು. ಎಷ್ಟು ಪರ್ಚೇಸ್ ಮಾಡಿ ಕೇಳ್ಬೋದಾ ಸರ್? ಇದು 2 ಭಾಗ. ಒಂದು ಭಾಗ 2.5 ಲಕ್ಷಕ್ಕೆ ತೊಗೊಂಡಿದ್ದೀವಿ, ಒಂದು ಭಾಗ 190ಕ್ಕೆ ತೊಗೊಂಡಿದ್ದೀವಿ. ಟೋಟಲ್ ಎಷ್ಟು ಎಕರೆ? 2 ಸರಿ ಟೋಟ್ಲು 35 ಎಕರೆ. 35 acres. ಹಾಂ. 2.5 ಅದು 190. ಹಾಂ. ಒಂದು 4 lakhs. ಹಾಂ. 4 ಲಕ್ಷ. ಹಾಂ, 4 ಲಕ್ಷ. ಎಷ್ಟು ಟನ್ ಬರುತ್ತೆ ನಿಮಗೆ? ಈ ಸತಿ ಬೆಳೆ ಕಡಿಮೆ ಸರ್. ಈ ಸತಿ ಬೆಳೆ ಕಡಿಮೆ. ಎಲ್ಲ ಪೂರ್ತಿ ತೋಟ ಹಾಕೊಂಡ್ರೆ ಒಂದು 15ರಿಂದ 20 ಟನ್ ಬರ್ಬೋದು ಅಷ್ಟೇ. 35 ಎಕರೆಗೆ? ಹೌದು. ಅಷ್ಟೇನಾ? ಅಷ್ಟೇ. ಇದು ಯಾವ ವೆರೈಟಿ ಅಣ್ಣ ಇದು? ಇದು ಮಲ್ಲಿಕಾ ಸರ್. ಮಲ್ಲಿಕಾ. ಏನಿದೆ ಮಾರ್ಕೆಟಲ್ಲಿ ರೇಟು? ಮಲ್ಲಿಕಾ ಇವತ್ತು 35ರಿಂದ 36, 35 ರೂಪಾಯಿ ನಡೀತಾ ಇದೆ. ಹೌದಾ? ಬೆಂಗಳೂರು 100 ರೂಪಾಯಿ ಕೆಜಿ ಬೋರ್ಡ್ ಹಾಕಿರ್ತಾರೆ. ಅವರು ಚಿಲ್ಲರೆ ಮಾರೋರಲ್ವಾ, ನಮಗೂ ರೇಟ್ ಸಿಗಲ್ಲ, ತೋಟದವ್ರಿಗೂ ರೇಟ್ ಸಿಗಲ್ಲ. ಪ್ಲಸ್ ಬಂದು ಕೂತ್ಕೊಂಡು ಮಾರ್ತಾರಲ್ಲ ಹಣ್ಣು ಮಾಡಿ, ಅವ್ರಿಗೆ ಡಬ್ಬಲ್ಲು.
ಡಬಲ್. ಹಾಂ, ಸೊ ನೀವು ಇದು 35ಕ್ಕೆ ಮಾರ್ಬಿಡ್ತೀರಾ? 35 ನಮಗೆ ರೈಟ್ ಅವತ್ತಿನಿಂದ 35ಕ್ಕೆ ಆಗ್ತಾ ಇರೋದು ನಾವು. ಯಾರಿಗೆ ಕೊಡ್ತೀರಿ ಇಷ್ಟು ಹಣ್ಣು? ಇದು ತುಮಕೂರು ಮಂಡಿಗಳಿಗೆ ಹಾಕ್ತೀವಿ. ಮಂಡಿಗಳಿಗೆ. ಓಕೆ. ಎಷ್ಟು ವರ್ಷದಿಂದ ಮಾಡ್ತಿರ್ತಾವೆ ಈ ವೃತ್ತಿ? ಇದು ಸುಮಾರು ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀವಿ ಇದೇ ವೃತ್ತಿ. ಹ್ಞೂ. ಓಕೆ. ಸೊ ಪರವಾಗಿಲ್ಲ ಜೀವನ? ಏನೋ ದೇವ್ರ ದಯ, ರೊಟ್ಟಿ ತೊಳೆದಿದ್ದು ನೀರು ಸಿಗ್ತದೆ ಅಷ್ಟೇ. ರೊಟ್ಟಿನೂ ಸಿಗಲ್ದು. ಹೌದು, ರೊಟ್ಟಿ ತೊಳೆದ ನೀರು ಏನಂತ ಉಳಿಸ್ಕೊಳ್ಳೋ ಮಟ್ಟನೂ ಇಲ್ಲ, ಕಳ್ಕೊಳ್ಳೋ ಮಟ್ಟನೂ ಇಲ್ಲ. ಮಕ್ಕಳು ಮರಿ ಫ್ಯೂಚರ್ಗೆ ಓದ್ಸೋಕ್ಕೆ ಮನೆ ಜೀವನಕ್ಕೆ ಸರೋತದೆ. ಆಗ್ತದೆ. ಹೌದು. ಕುಟುಂಬ ಎಷ್ಟು ಮಕ್ಕಳು? 3 ಜನ ಸರ್. ಓದಿಸ್ತಿದ್ದೀರಾ? ಹ್ಞೂ, ಒಬ್ಬ ದೊಡ್ಡವನು 2nd PU, ಇವನು SSLC. ಓಕೆ. ಈ ಸತಿ ಪಾಸ್ ಆಗಿದ್ದಾನೆ, ನೆಕ್ಸ್ಟು ಫಸ್ಟ್ PUಗೆ ಹೋಗ್ಬೇಕು. ಓಕೆ. ಅಣ್ಣ ಈ ಹಣ್ಣೆಲ್ಲ ಬಿದ್ದೋಗ್ಬಿಟ್ಟವಲ್ಲ, ಅವೆಲ್ಲ ವೇಸ್ಟ್ ಅಲ್ವಾ ನಿಮಗೆ? ಅದು ಎಲ್ಲ ಊಜಿ ಹೊಡೆದ್ಬಿಟ್ಟದೆ ಸರ್. ಅದು ಊಜಿ ಹೊಡೆದವಂದ್ರೆ ಊಜಿ ವೇಸ್ಟ್ ಅದು. ಯಾಕೆ? ಅದು ಇವಾಗ ಈ ಹಸಿರು ಬರ್ತದಲ್ಲ, ಬುಡದಲ್ಲಿ ಹಸಿರು ಬರೋದ್ರಿಂದ ಮಾವಿಗೆ ಊಜಿ ಹೊಡಿತದೆ. ನೊಣ ಅದು ಹೊಡೆದ್ರೆ ಏನು ರುಚಿ? ಆ ನೊಣ ಹೊಡೆದ್ಬಿಟ್ರೆ ಹುಳ ಬಂದ್ಬಿಡ್ತದೆ ಒಳಗಡೆ. ಹಾಂ, ನಿಮ್ಮ ನೆಲಕ್ಕೆ ಬಿದ್ದರೆ ವೇಸ್ಟು. ನೆಲಕ್ಕೆ ಬಿದ್ದರೆ ಔಷಧಿ ನೋಡಿ ಆ ಥರ ಬಿದ್ದರೆ ನೀವು ಎತ್ಕೊಳ್ಳಲ್ಲ? ಇಲ್ಲ ಇಲ್ಲ, ಅದು ನಾವು ಎತ್ಕೊಂಡು ತಿನ್ನಕ್ಕಲ್ವಾ? ತಿನ್ಬೋದು, ಒಳಗಡೆ ಎಲ್ಲ ಹುಳ. ಅದಕ್ಕೆ ನಿಮಗೆ ಮರದಲ್ಲಿ ಕಿತ್ಕೊಟ್ಟಿದ್ದು. ಎಷ್ಟು ನಿಮ್ಗೆ ಏಜು? 54. ನಮ್ಮ ಮೆಹಬೂಬ್ ಅಲ್ಲ? ಮೆಹಬೂಬ್ ಸರ್ ಸುಮಾರು 25 ವರ್ಷಗಳಿಂದ ಮಾವಿನ ಹಣ್ಣಿನ ವೃತ್ತಿ ಮಾಡ್ತಾ ಇದ್ದಾರೆ. ಅಂದರೆ ಬೆಳೆಗಾರರು ನಾವು ನೋಡಿರ್ತೀವಲ್ಲ, ಈಗ ನೂರಾರು ಸಾವಿರಾರು ಎಕರೆ ಬೆಳೆ ಬೆಳೀತಾರೆ ಅನೇಕ ರೈತರು ಕರ್ನಾಟಕದಾದ್ಯಂತ. ಸೊ ಅದನ್ನ ಈ ಥರದ ವ್ಯಾಪಾರಸ್ಥರು ಅದನ್ನು ಖರೀದಿ ಮಾಡ್ತಾರೆ, ತೋಟನೇ ಖರೀದಿ ಮಾಡಿ ಅದು ಲಾಭ ಬರಲಿ ನಷ್ಟ ಬರಲಿ, ಸೊ ಅದನ್ನೆಲ್ಲ ಬಿಡಿಸಿ ತೊಗೊಂಡೋಗಿ ಮಂಡಿಗಳಿಗೆ ಹಾಕುವಂಥ ಕೆಲಸ ಮಾಡ್ತಾರೆ. ಸೊ ಮಂಡಿಯವರು ಮತ್ತೆ ಹೋಲ್ಸೇಲರ್ಸ್ ಕೊಡ್ತಾರೆ, ಹೋಲ್ಸೇಲ್ ರೇಟಲ್ಲಿ ಕೊಟ್ಟು ಆಮೇಲೆ ನಮ್ಮ ಕೈಗೆ ಹಣ್ಣು ಬರುವಂಥದ್ದು. ಸೊ ಹೀಗಾಗಿ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಸರಿ ಸರ್, ಥ್ಯಾಂಕ್ ಯು. ನೀವು ಫಸ್ಟ್ ಈ ವೃತ್ತಿಗೆ ಬಂದಾಗ ಎಷ್ಟಿತ್ತು ಮಾವಿನ ಹಣ್ಣು ಕೆಜಿ? ನಾವು ಈ ವೃತ್ತಿಗೆ ಬಂದಾಗ 5 ರೂಪಾಯಿ 6 ರೂಪಾಯಿ ಕೆಜಿ. ಇವತ್ತು 100 ರೂಪಾಯಿ. ಇವತ್ತು 100 ರೂಪಾಯಿ ಅಂದರೆ ನಮಗೆ 100 ರೂಪಾಯಿ ಕೊಡಲ್ಲ, ಹಾಫ್ ನಮಗೆ ಕೊಡ್ತಾರೆ. ಡಬ್ಬಲು ಚಿಲ್ಲರೆ ಮಾರೋರು ಅವ್ರು ಡಬ್ಬಲ್ ಮಾಡ್ಕೊತಾರೆ. ಸರಿ. ನಾವು ಕಮಿಷನ್ನು, ಇದು ಖರ್ಚು, ಔಷಧಿ ಖರ್ಚು ಎಲ್ಲ ಫುಲ್ ನಾವೇ ಉಳಿಸ್ಬೇಕು. ಇದೆಲ್ಲ ರೋಟ್ರಿ ಗಿಟ್ರಿ ಎಲ್ಲ ನಾವೇ ಮಾಡಿಸಿದ್ದು. ಕೂದಲು ಹೊಡಿಸ್ಬೇಕಾ? ಹ್ಞೂ, ನಾನೇ ತೊಗೊಂಡು ಬಡಿಸಿದ್ದು ನಾನೇ ಇದೆಲ್ಲ. ಹುಲ್ಲಿತ್ತ ಫುಲ್ ಇಲ್ಲಿ? ಹ್ಞೂ, ಫುಲ್ ಹುಲ್ಲು. ರೋಟ್ರಿ ಕೊಡು ಹಂಗೆ ಮಾಡೋದಾಗಲ್ವಾ? ಇಲ್ಲ, ಅದು ರೋಟ್ರಿ ಹೊಡೆದ್ರೆ ಕ್ಲೀನಾಗಿರ್ತದೆ, ಹುಳ ಪಳ ಏನು ಬರಲ್ಲ, ಬೆಳೆ ಚೆನ್ನಾಗಿ ಬರ್ತದೆ. ಓ, ನೀವು ಹುಲ್ ಬಿಟ್ರೆ ಹುಳ ಬಂದು ಮತ್ತೆ? ಹಾಂ, ಹೌದು. ಕಾಯಿ ಕೀಳ್ತಾರೆ. ಕೀಳ್ತಾವ್ರ ಈಗ? ಹೌದು. ಓಕೆ. ಸೊ ಇವರೆಲ್ಲ ನಿಮ್ಮ ಟೀಮ್? ಒಂದು ಗಾಡಿಗೆ 8 ಜನ 10 ಜನ ಕಳಿಸ್ತೀವಿ. ಸೊ ಈ ಥರ ಜನ ಬಿಟ್ಟಿರ್ತೀರಿ, ಅವ್ರು ಕೇಳ್ತಾರೆ? ಹೌದು. ಎಷ್ಟು ಜನ ಇದ್ದಾರೆ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 50 ಜನ ಇದ್ದಾರೆ ಸರ್. ಎಲ್ಲ ಡೈಲಿ 4 ಗಾಡಿ ಕಾಯಿ ಕಳಿಸ್ತೀವಿ. ಓಕೆ. ಸೊ ಇದು ಸೀಸನ್ ಅಲ್ವಾ ಮಾವಿನ ಹಣ್ಣು? ಆಮೇಲೆ ಮಾಡ್ತೀರಾ? ಆಮೇಲೆ ಏನೂ ಇಲ್ಲ. ಆಮೇಲೆ ಇದು ಹಲಸಿನಕಾಯಿ ಮಾಡ್ತೀವಿ. ಹಲಸಿನ ಸೀಸನ್ ತಾನೆ? ಹಲಸಿನಕಾಯಿ ಸೀಸನ್ ಮತ್ತೆ 2 ಮಾಡೋದು. 3 ತಿಂಗಳು ಫ್ರೀ ಆಗಿರ್ತೀವಿ, 7 ತಿಂಗಳು ದುಡಿತೀರಾ? ದುಡಿತೀವಿ. 3 ತಿಂಗಳು ಫ್ರೀ ಇದ್ದಾಗ ಏನು ಮಾಡ್ತೀರಾ? ಫ್ರೀ ಇದ್ದಾಗ ಏನೂ ಇಲ್ಲ, ಆರಾಮಿಂದ ಮನೇಲಿ ಇರ್ತೀವಿ. ತಿರ್ಗಾ ಥಾಟ್ಗಳು ಪರ್ಚೇಸ್ ಮಾಡೋದು, ಅದು ಇದು ಮಾಡ್ತಾ ಇದ್ದೀವಿ. ಸರಿ ಸರ್, ಒಳ್ಳೆಯದಾಗಲಿ. ಇದು ಮಲ್ಲಿಕಾ ಅಂತಾರೆ. ಸೊ ಇದು ಬಂದು ನಿಮಗೆ 30 ರಿಂದ 35 ರೂಪಾಯಿ, 40 ರೂಪಾಯಿ ಒಳಗಡೆ ಸಿಗುತ್ತೆ. ಅಣ್ಣ, ಈಗ ಈ ಮಾವಿನ ಹಣ್ಣು ಈ ಥರ ಮರದಲ್ಲಿ ಹಣ್ಣಾಗಿರೋವು ಕರೆಕ್ಟ್ ಅಲ್ವಾ? ಹೌದು. ಬಟ್ ತುಂಬ ಜನ ಅಂತಾರೆ ಕಾಯಿ ಕಿತ್ಕೊಂಡು ಹೋಗ್ಬಿಟ್ಟು ಪೌಡ್ರ್ ಹೊಡೆದ್ಬಿಡ್ತಾರೆ, ಅದರ ನೀರಲ್ಲಿ ದ್ರಾವಣದಲ್ಲಿ ಮುಳುಗಿಸ್ಬಿಡ್ತಾರೆ. ನಿಜಾನ? ಇಲ್ಲ ಸರ್, ಅದೆಲ್ಲ ಸುಳ್ಳು. ಅದು ಕಾಯಿಗೆ, ಇವಾಗ ಕಾಯಿ ಇದೆಯಲ್ಲ, ಅದು ಪೇಪರಲ್ಲಿ ಪ್ಯಾಕಪ್ ಮಾಡಿಬಿಟ್ಟು ಚೈನಾ ಪ್ಯಾಕೆಟ್ ಅಂತ ಬರ್ತದೆ, ನೀರಲ್ಲಿ ಹೆಜ್ಜಿ ಅಲ್ಲೊಂದಲ್ಲಿ ಮಡಗ್ತಾರೆ. ಮಡಗ್ಬಿಟ್ಟು ಪೇಪರ್ ಪ್ಯಾಕ್ ಮಾಡಿಬಿಟ್ರೆ ಸರಿಯಾಗಿ 3 ದಿವಸ ಕಣ್ಣಾಗ್ಬಿಡ್ತದೆ. ಅದೇ ನೀರಲ್ಲಿ ಹಚ್ತೀರಾ? ನೀರಿಗೇನೋ ಕೆಮಿಕಲ್ ಹಾಕಿರ್ತಾರೆ? ಇಲ್ಲ, ನೀರಿಗೇನು ಕೆಮಿಕಲ್ ಇಲ್ಲ, ಬರೀ ನೀರದು. ಬರೀ ಪ್ಯಾಕೆಟ್ ಇದೆಯಲ್ಲ ಅದೇ ಕೆಮಿಕಲ್ಲು, ಅದೇನು ಎಫೆಕ್ಟ್ ಇಲ್ಲ. ಪ್ಯಾಕೆಟ್ ಹಾಂ, ಚೈನಾ ಪ್ಯಾಕೆಟ್ ಅಂತ ಬರ್ತದೆ, ಪೇಪರಲ್ಲಿ ಒಳಗಡೆ ಫ್ಲೋಟ್ ಆಗಿರ್ತದೆ, ನೀರಲ್ಲಿ ಹೆಜ್ಜಿ ಮಡಗ್ಬಿಡ್ಬೇಕು ಅಷ್ಟೇ. ಈ ಬಾಳೆಹಣ್ಣು ಹಣ್ಣಾಗಕ್ಕೆ ಮತ್ತೆ ಮಾವಿನ ಹಣ್ಣಾಗಕ್ಕೆ ಅದು ಸ್ಪ್ರೇ, ಅದೇನು ಸ್ಪ್ರೇ? ಅದು ಎಫೆಕ್ಟ್, ಅದು ಕೆಮಿಕಲ್. ಅದು ತುಂಬ ಮಾವಿನ ಹಣ್ಣು ಹೊಡೆದ್ಬಿಡ್ತಾರೆ ಅಂತದ್ದು. ಅದು ಮಾವಿನ ಹಣ್ಣಿಗೆ ಹೊಡೆದ್ರೆ ಒಳಗಡೆ ಹಣ್ಣು ಚೆನ್ನಾಗಿರಲ್ಲ, ಸಾಲದಿದ್ಗೆ ಅದು ತಿಂದಮೇಲೆ ಬಾಯಿ ಸಾಯ್ತದೆ. ಹಾಂ, ನೀವು ಎಷ್ಟನ ತೊಳಿರಿ, ಅದು ತಿಂದ್ಬಿಟ್ಮೇಲೆ ಬಾಯಿ ಸಾಯ್ತದೆ. ಇದರಲ್ಲಿ ಏನು ಎಫೆಕ್ಟ್ ಇಲ್ಲ. ಸೊ ಇವು ನ್ಯಾಚುರಲ್ ಆಗಿ ಈ ಥರ ಮರದಲ್ಲಿ ಹಣ್ಣಾಗಿರೋವು ಪೂರ್ತಿ? ಮರದಲ್ಲಿ ಹಣ್ಣಾಗಿರೋದು ಸೇಫ್. ಇದು ಒಳ್ಳೇದು. ಒಳ್ಳೇದು ಸೂಪರ್. ಪೂರ್ತಿ ಮರದಲ್ಲೇ ಹಣ್ಣಾಗಿರೋ ಮ್ಯಾಂಗೋ ಇದು. 35 ಎಕರೆದು. ಹಣ್ಣಂಗೆ ಒಳ್ಳೇದಾಗ್ಲಿ ನಮ್ಮ ಮೆಹಬೂಬ್ ಅಣ್ಣಂಗೆ.
ದೇವರಾಜ್ ರೆಡ್ಡಿ ಅವ್ರ ಸರ್ದು ಕೂಡ ಒಂದು ಯೂಟ್ಯೂಬ್ ಪೇಜ್ ಇದೆ, ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತ ಹೇಳಿ ಯೂಟ್ಯೂಬಲ್ಲಿ ಹೋದ್ರೆ ಅಲ್ಲಿ ಸಹ ಬೋರ್ವೆಲ್ ಬಗ್ಗೆ, ಇಂಗುಗುಂಡಿ ಬಗ್ಗೆ, ನೀರಿನ ಬಗ್ಗೆ ಮಾಹಿತಿಯನ್ನು ತಗೊಳ್ಳಿ. ಮತ್ತೆ ವೆಬ್ಸೈಟ್ ಇದೆ georainwaterboard.org, ವೆಬ್ಸೈಟ್ ಅಲ್ಲಿ ಮಾಹಿತಿ ಇದೆ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.